ಒಂದು ಕಡೆ ಬಾಡಿಗೆದಾರರ ಮನೆಗೆ ಮನೆ ಮಾಲೀಕನೇ ಕನ್ನ ಹಾಕಿದ್ರೆ ಮತ್ತೊಂದು ಕಡೆ ಉಂಡ ಮನೆಗೆ ಕೆಲಸಗಾರನೇ ವಂಚಿಸಿದ್ದಾನೆ. ಅಡ್ರೆಸ್ ಕೇಳೋ ನೆಪದಲ್ಲಿ ಮನೆ ಬಳಿ ಬಂದು ಚೋರಿ ಮಾಡ್ತಾ ಇದ್ದ ಐನಾತಿಗಳು ಸೆರೆ ಸಿಕ್ಕಿದ್ದಾರೆ. ಬೆಂಗಳೂರು ಪೊಲೀಸರಿಂದ ನಡೆದ ಚೋರರ ರಹಸ್ಯ ಬೇಟೆಯೇ ರೋಚಕವಾಗಿದೆ. ಬೀಗ ಹಾಕಿದ್ರು ಮನೆ ವಸ್ತುಗಳೆಲ್ಲವೂ ಮಾಯವಾಗಿದ್ವು. ಯಾರಿಗೂ ಗೊತ್ತಾಗದಂತೆ ಖದೀಮ ಚೋರಿ ಮಾಡಿದ್ದ. ಆದರೂ ಒಂದೇ ಒಂದು ಸುಳಿವು ಐನಾತಿ ಚೋರನನ್ನ ಖೆಡ್ಡಾಗೆ ಬೀಳಿಸಿದೆ. ಬಾಡಿಗೆದಾರನ ಮನೆಗೆ ಮಾಲೀಕನ ಪುತ್ರನಿಂದಲೇ ಕನ್ನ. ಫಿಂಗರ್ ಪ್ರಿಂಟ್ನಿಂದಲೇ ಸಿಕ್ಕಿಬಿದ್ದ ಆರೋಪಿ. ಹನುಮಂತನಗರದ ಶ್ರೀನಿವಾಸ ನಗರದಲ್ಲಿ ಇರುವ ಈ ಮನೆ ಬೀಗ ಹಾಕಿದ್ರೂ ಕಳ್ಳತನವಾಗಿತ್ತು. ಇದು ಬಾಡಿಗೆದಾರರಿಗೆ ದೊಡ್ಡ ಟೆನ್ಷನ್ ತಂದಿತ್ತು. ಕೇಸ್ ದಾಖಲಿಸಿಕೊಂಡಿದ್ದ ಹನುಮಂತನಗರ ಪೊಲೀಸರು ತನಿಖೆ ಬೆನ್ನತ್ತಿದ್ರು. ಡೋರ್ನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ನಿಂದ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಅಷ್ಟಕ್ಕೂ ಬಾಡಿಗೆದಾರನ ಮನೆಗೆ ಕನ್ನ ಹಾಕಿದ್ದು ಮನೆ ಮಾಲೀಕನ ಪುತ್ರ ವಿನಯ್. ಈತ ಹೆಸರಿಗಷ್ಟೇ ವಿನಯ್. ನೋಡೋದಕ್ಕೆ ಅಮೂಲ್ ಬೇಬಿ ತರ ಕಾಣುವ ಈತ ಮೈತುಂಬಾ ಸಾಲ ಮಾಡ್ಕೊಂಡಿದ್ದ. ಸಾಲ ತೀರಿಸುವ ಸಲುವಾಗಿ ಸಂಚು ಮಾಡಿದ್ದ. ಬಾಡಿಗೆಗೆ ಇದ್ದವರು ಅಕ್ಕಸಾಲಿಗರಾಗಿ ಕೆಲಸ ಮಾಡ್ತಾ ಇದ್ದು ಗೊತ್ತಿತ್ತು. ಅವರೆಲ್ಲ ಮಾರ್ಚ್ 15ಕ್ಕೆ ತಿರುಪತಿಗೆ ಹೋಗಿದ್ರು. ಮಾರನೇ ದಿನ ತನ್ನ ಬಳಿ ಇದ್ದ ಮತ್ತೊಂದು ಕೀ ಬಳಸಿ ಮನೆಗೆ ಕನ್ನ ಹಾಕಿದ್ದ. ವಿಚಾರಣೆ ವೇಳೆ ತಾನೇ ಕದ್ದಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಆರೋಪಿಯಿಂದ 4,90,000 ಮೌಲ್ಯದ 70 ಗ್ರಾಂ ಚಿನ್ನವನ್ನ ಆರೋಪಿ ಮನೆಯಿಂದಲೇ ವಶಕ್ಕೆ ಪಡೆದಿದ್ದಾರೆ. ಒಂದು ಸ್ಪೇರ್ ಕೀಯನ್ನು ಓನರ್ ಹತ್ರ ಕೊಟ್ಟಿದ್ರು, ಅಂದರೆ ಮಾಲೀಕರ ಹತ್ರ ಕೊಟ್ಟಿದ್ರು. ಅದನ್ನು ಆ ಮಾಲೀಕರ ಮಗ ದುರುಪಯೋಗ ಮಾಡ್ಕೊಂಡು ಕೀಯನ್ನು ಉಪಯೋಗಿಸಿ ಆ ಮನೆಯಲ್ಲಿ ಬೀರಿನಲ್ಲಿ ಇಟ್ಟಿರ್ತಕ್ಕಂಥ ಈ ಚಿನ್ನಾಭರಣಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಆತನನ್ನು ಬಂಧಿಸಿದ ಪೊಲೀಸರು ಈ ಎಲ್ಲ ಚಿನ್ನಾಭರಣಗಳನ್ನು ಸಂಪೂರ್ಣವಾಗಿ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನ್ನ ಹಾಕಿದ್ದ ಮನೆಗೆ ಕನ್ನ ಹಾಕಿದ ಕೆಲಸಗಾರ. ಇತ್ತ ಸರ್ಜಾಪುರದ ಟ್ರಿನಿಟಿ ವುಡ್ ಅಪಾರ್ಟ್ಮೆಂಟ್ ಟೆಕ್ಕಿ ಮನೆಗೆ ಕೆಲಸಗಾರನೇ ಕನ್ನ ಹಾಕಿದ್ದ. ಮಧ್ಯಪ್ರದೇಶದ ಪಂಕಜ್ ಕುಮಾರ್ ಕದ್ದ ಮಾಲನ್ನ ತನ್ನೂರಿಗೆ ಕೊಂಡೊಯ್ದಿದ್ದ. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಒಟ್ಟು 20 ಲಕ್ಷ ಮೌಲ್ಯದ 141 ಗ್ರಾಂ ಬಂಗಾರವನ್ನ ವಶಕ್ಕೆ ಪಡೆದಿದ್ದಾರೆ. ಮಧ್ಯಪ್ರದೇಶದ ಶಾಡೋಲ್ ಅಂತಕ್ಕಂಥ ಜಿಲ್ಲೆಯ ಒಂದು ಜೈದಪುರ ಪೊಲೀಸ್ ಠಾಣೆಯಲ್ಲಿ ಆತನನ್ನು ಒಂದು ಹೋಟೆಲ್ ಒಂದರಲ್ಲಿ ಆತನನ್ನು ಬಂಧಿಸಿ ನಂತರ ಆತನ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ಆತ ಕಳ್ತನ ಮಾಡಿರ್ತಕ್ಕಂತಹ ಈ ಎಲ್ಲ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ. ಬಾಗಲೂರು ಪೊಲೀಸರು ಐನಾತಿ ಚೋರರಿಗೆ ಕೆಡ್ಡ ತೋಡಿದ್ದಾರೆ. ಏರಿಯಾಗಳಲ್ಲಿ ವಾಕ್ ಮಾಡುತ್ತಲೇ ಮನೆಗಳ ಬಳಿ ತೆರಳ್ತಾ ಇದ್ರು. ಮೊದಲು ಬಾಗಿಲು ಬಡಿತಾ ಇದ್ರು. ಯಾರಾದ್ರೂ ಬಂದ್ರೆ ಅಡ್ರೆಸ್ ಕೇಳುವ ನೆಪದಲ್ಲಿ ವಾಪಸ್ ಬರ್ತಾ ಇದ್ರು. ಯಾರು ಇಲ್ದಿದ್ರೆ ಸ್ಕ್ರೂ ಡ್ರೈವರ್ನಿಂದ ಬಾಗಿಲು ತೆರೆದು ದೋಚುತ್ತಾ ಇದ್ರು. ಸಲ್ಮಾನ್ ಅಲಿಯಾಸ್ ಡೀಲರ್ ಸಲ್ಮಾನ್, ಸೈಯದ್ ನಯೀನ್ ಅಲಿಯಾಸ್ RDX ನಯೀಮ್ ಲಾಕ್ ಆಗಿದ್ದಾರೆ. ಪ್ರಜ್ವಲ್ TV9 ಬೆಂಗಳೂರು.